ಇದು ಯಾರು ಕೇಳಿಸ್ಕೋಬೇಕೋ ಗೊತ್ತಿಲ್ಲ. ನನಗೆ ಯಾಕೆ ಇವತ್ತು ಇದನ್ನು ಹೇಳಬೇಕು ಅನಿಸ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ. ಯಾರಿಗಾದ್ರೂ ಇದು ರೆಸೊನೇಟ್ ಆದರೆ ಖಂಡಿತ ಕೊನೆ ತನಕ ಕೇಳಿಸ್ಕೊಳ್ಳಿ. ನಾವು ಇತಿಹಾಸ ನೋಡಿದ್ರೆ ಯಾರು ಕೆಟ್ಟವ್ರನ್ನ ದೂಷಣೆ ಮಾಡಿದ ಹಾಗೆ ಕಾಣಿಸಲ್ಲ. ನೀವು ನೋಡಿ, ಸೀತೆಗೆ ಜನ ಎಲ್ಲ ಹೇಳಿದ್ದು, ಓ ನೀನು ರಾವಣನ ಜೊತೆ ಅಲ್ಲಿದ್ದೆ, ಲಂಕೆಲಿದ್ದೆ ಅಂತ, ನೀನು ಪ್ರಮಾಣ ಕೊಡು, ನೀನು ಪ್ಯೂರ್ ಇದೆಯಾ ಅಂತ. ಎಷ್ಟು ಸಲ ಆಯಿತು? ಒಂದು ಸಲ ಅಲ್ಲಿ ಬೆಂಕಿಲಿ ಹೋಗಿ ಬಂದಿದ್ದಾಯಿತು, ತಿರ್ಗಾ ಮತ್ತೆ ಅರಮನೆಗೆ ಬಂದ್ಬಿಟ್ಟು ಪ್ರಮಾಣ ಮಾಡಬೇಕು ಅಂತ ಹೇಳಿದ್ದು. ಆಮೇಲೆ ದ್ರೌಪದಿನ ವೇಶ್ಯೆ ಅಂತ ಕರೀತಾನೆ ದುರ್ಯೋಧನ. 5 ಜನ ಗಂಡಂದ್ರಿದ್ದಾರೆ, ನೀನು ವೇಶ್ಯೆ ಅಂತ. ಆಮೇಲೆ ಎಷ್ಟು ಅವಮಾನ ಮಾಡ್ತಾರೆ ದ್ರೌಪದಿಗೆ. ಜುಟ್ಟು ಹಿಡ್ಕೊಂಡು ಬರ್ತಾರೆ, ಸೀರೆ ಎಳಿಯಕ್ಕೆ ನೋಡ್ತಾರೆ. ಇಲ್ಲಿ ನೋಡಿದ್ರೆ ದೂಷಣೆ ಕೂಡ ಬರೀ ಏನಂತಾರೆ, ತುಂಬ ಒಳ್ಳೆಯವರನ್ನೇ ತುಂಬ ಜಾಸ್ತಿ ದೂಷಣೆ ಮಾಡ್ತಾರೆ ಅನ್ಸುತ್ತೆ. ಇನ್ನು ನೋಡಿ, ಶೂರ್ಪಣಖಿಗೆ ಯಾರನ್ನ ದೂಷಣೆ ಮಾಡ್ತಾರಾ? ಅಯ್ಯೋ ಅವಳು ಹೀಗೆ ಮಾಡಿದ್ಲು, ಯಾರು ಅವ್ರ ಬಗ್ಗೆ ಏನು ಹೇಳೋದು ಕೂಡ ಇಲ್ಲ. ಆಯಿತು, ಅದೊಂದು ಸ್ಟೋರಿಲಿ ಒಂದು ಲಿಂಕ್ ಅಷ್ಟೇ. ಅದು ಬಿಟ್ಟು ಯಾರು ಓ ಶೂರ್ಪಣಖಿ ಈ ಥರ ಎಲ್ಲರೂ ಬರೀ ಸೀತಾ ಇದು ಮಾಡೋದು ಅಂತಾನೆ ಅಲ್ವಾ ಅಲ್ಲೆಲ್ಲ ಮಾತಾಡಿದ್ದವಾಗ. ಅದೇನು ಅಂದರೆ, ಹೇಳ್ತಾರಲ್ಲ, ಕಲ್ಲು ಎಷ್ಟು ಶಿಲ್ಪ ಕೆತ್ತಕ್ಕೆ ಗಟ್ಟಿಯಾಗಿರೋ ಕಲ್ಲನ್ನ ಆರಿಸ್ತಾನಂತೆ ಶಿಲ್ಪಿ. ಅಂದರೆ ಮೆತ್ತವಾಗಿರೋ ಕಲ್ಲಿಗೆ ಹೊಡೆದ್ರೆ ಅದು ಮುರಿದು ಹೋಗುತ್ತಂತೆ. ಗಟ್ಟಿಯಾಗಿರೋ ಕಲ್ಲನ್ನೇ ಆರಿಸಿ ಅದಕ್ಕೆ ಸರಿಯಾಗಿ ಉಳಿಯಲ್ಲಿ ಹೊಡೆದ್ರೆ ಅದರಲ್ಲಿ ಒಳ್ಳೆ ಶಿಲ್ಪ ಆಗೋದು ಅಂತ. ಸೊ ಈಗ ಇವರಿಬ್ಬರಿಗೂ ಈ ಥರ ಎಲ್ಲ ಹೇಳಿದ ತಕ್ಷಣ ಇವ್ರೊಂದು ಕುಗ್ಗೋಗಿ ಅದರಲ್ಲೇ ಮುಳುಗೋಗಿ ಅವ್ರ ಜೀವನ ಅಲ್ಲೇ ಮುಗಿಸ್ಕೊಂಡ್ಬಿಟ್ರ? ಇಲ್ಲ ಅಲ್ವಾ. ದ್ರೌಪದಿಗೆ ಹಾಗೆಲ್ಲ ಹಿಂಸೆ ಮಾಡಿದ್ದಕ್ಕೆ ಮಹಾಭಾರತನೇ ನಡೀತು. ಸೀತೆ ಕೊನೆಯಲ್ಲಿ ಎಷ್ಟು ಸಲ ಅಂತ ಕೊಡೋದು ಪ್ರಮಾಣ ಅಂತ, ಭೂಮಿ ತಾಯಿನ ಕರೆದ್ಬಿಟ್ಟು ಬಿಟ್ಬಿಟ್ಟೆ ಹೋಗ್ಬಿಡ್ಲು ಭೂಮಿನ. ಸೊ ಯಾರು ತುಂಬ ಗಟ್ಟಿಗರು ಅವ್ರಿಗೆ ಉಳಿಪೆಟ್ಟು ಜಾಸ್ತಿ. ಹಾಗಂತ ಆ ಕಲ್ಲು ಹೊಡೆದೋಗ್ಲಿ ಅಂತ ಅಲ್ಲ ಅಲ್ವಾ, ಕೊನೆಯಲ್ಲಿ ಒಂದೊಳ್ಳೆ ಶಿಲ್ಪ ಆಗಲಿ ಅಂತಾನೆ.